Last class we discussed about the rate measure and some of the problems are area of the circle and volume of the cube, then rectangular. Today we also discuss about the rate measure. Here we discuss about the volume of the sphere. So volume of the sphere ನಮಗೆ ಬೆಲೂನ್ ಆಗಲಿ ಇಲ್ಲ ಏರ್ ಬಬಲ್ ಆಗಲಿ ಇವೆಲ್ಲ ನಮಗೆ ಯಾವ ಶೇಪಲ್ಲಿರುತ್ತೆ, ಸ್ಪಿಯರ್ ಶೇಪಲ್ಲಿರುತ್ತೆ. ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಏನು? ವಾಲ್ಯೂಮ್ ಆಫ್ ದಿ ಸ್ಪಿಯರು ಹೇಳ್ರೋ ಬೇಗ ಬೇಗ. ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಈಸ್ ವಿ ಈಕ್ವಲ್ಸ್ 4/3 ಪೈ ಆರ್ ಕ್ಯೂಬ್. ಏನು ಹೇಳಿ? ವಿ ಈಕ್ವಲ್ಸ್ 4/3 ಪೈ ಆರ್ ಕ್ಯೂಬ್. ದಟ್ ಈಸ್ ವಾಲ್ಯೂಮ್ ಆಫ್ ದಿ ಸ್ಪಿಯರ್. ಸೊ ಈಗ ಈ ಫಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಏನಿದೆ ನೋಡೋಣ. ದಿ ರೇಡಿಯಸ್ ಆಫ್ ದಿ ಏರ್ ಬಬಲ್ ಈಸ್ ಇನ್ಕ್ರೀಸಿಂಗ್ ಅಟ್ ದಿ ರೇಟ್ ಆಫ್ 1/2 centimeter per second. At what rate is the volume of the bubble increasing when the radius is 1 centimeter? So ಇಲ್ಲಿ ಫಸ್ಟ್ ನಾನು ಫಿಗರ್ ಬರ್ತೀನಿ ಅಂದರೆ ರೇಡಿಯಸ್ ಆಫ್ ದಿ ಏರ್ ಬಬಲ್ ಅಂತ ಹೇಳಿದ್ದಾರೆ. ಸೊ ಏರ್ ಬಬಲ್ ನಮಗೆ ಯಾವ ಶೇಪಲ್ಲಿರುತ್ತೆ? ಸ್ಪಿಯರ್ ಶೇಪಲ್ಲಿರುತ್ತೆ. ಅದದ್ದು ಏನು ಹೇಳಿದ್ದಾರೆ? ರೇಡಿಯಸ್ ಇನ್ ಇನ್ಕ್ರೀಸಿಂಗ್ ಅಂದರೆ ಏನು? ಪಾಸಿಟಿವ್. at the rate of ಅಂದ್ರೇನು? ಡೆರಿವೇಟಿವ್ ಈಸ್ 1/2 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಪರ್ ಸೆಕೆಂಡ್ ಅಂದ್ರೆ ಏನು? ವಿತ್ ರೆಸ್ಪೆಕ್ಟ್ ಟು ಟೈಮ್. ಅಂದ್ರೆ ಏನು ಕೊಟ್ಟಿದ್ದಾರೆ? ರೇಡಿಯಸ್ ಯಾವ್ದಿಂದ ತಗೋತೀವಿ? ಆರಿಂದ ಕನ್ಸಿಡರ್ ಮಾಡಲ್ಲ. dr/dt ಕೊಟ್ಟಿದ್ದಾರೆ. ಗಿವನ್ ಏನಿದೆ? dr/dt ಈಕ್ವಲ್ಸ್ 1/2 ಸೆಂಟಿಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್, ವಾಟ್ ಈಸ್ ದಿ ರೇಟ್ ಈಸ್ ದಿ ವಾಲ್ಯೂಮ್. ರೇಟ್ ಈಸ್ ದಿ ವಾಲ್ಯೂಮ್ ಆಫ್ ದಿ ಏರ್ ಬಬಲ್ ಇನ್ಕ್ರೀಸಿಂಗ್. ಅಂದ್ರೆ ಏರ್ ಬಬಲ್ದು ರೇಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನಾವೇನು dv/dt ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ? ವೆನ್ ರೇಡಿಯಸ್ ಇಸ್ 1 ಸೆಂಟಿಮೀಟರ್ ಇದ್ದಾಗ. ಸೊ ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಈಗ ಆನ್ಸರ್ ಮಾಡೋಣ. ಸೊಲ್ಯೂಷನ್. ಫಸ್ಟ್ ವಾಲ್ಯೂಮ್ ಆಫ್ ದಿ ಏರ್ ಬಬಲ್ ಬರ್ತೀನಲ್ವಾ? ವಾಲ್ಯೂಮ್ ಆಫ್ ದಿ ಏರ್ ಬಬಲ್. ವಾಲ್ಯೂಮ್ ಆಫ್ ದಿ ಏರ್ ಬಬಲ್. ಸೊ ಏರ್ ಬಬಲ್ ಯಾವ ಶೇಪಲ್ಲಿರುತ್ತೆ? That is sphere is volume of the air bubble is ಏನದು? V equals 4/3 pi r cube. ಏನು ಹೇಳಿ? V equals 4/3 pi r cube. So given ಹಾಗೆ ಹೇಳಿದೆ ರೇಡಿಯಸ್ is increasing at the rate of ಅಂದ್ರೆ ರೇಡಿಯಸ್ ಅಂದ್ರೆ dr/dt ಬಂತು ಪರ್ ಸೆಕೆಂಡ್ ಈಕ್ವಲ್ಸ್ increasing ಅಂದ್ರೆ ಏನು? ಪಾಸಿಟಿವ್. ಡಿಕ್ರೀಸಿಂಗ್ ಅಂತ ಕೊಟ್ಟಾಗ ನೆಗೆಟಿವ್. ದಟ್ ಈಸ್ 1/2 ಸೆಂಟಿಮೀಟರ್ ಪರ್ ಸೆಕೆಂಡ್. 1/2 ಸೆಂಟಿಮೀಟರ್ ಪರ್ ಸೆಕೆಂಡ್. ಟು ಫೈಂಡ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ರೇಟ್ ಈಸ್ ದಿ ವಾಲ್ಯೂಮ್ ಅಂದ್ರೆ dv/dt. ಕ್ವಶನ್ ಮಾರ್ಕ್. ಯಾವಾಗ? ವೆನ್ ರೇಡಿಯಸ್ ಈಕ್ವಲ್ಸ್ ದಟ್ ಈಸ್ r ಈಕ್ವಲ್ಸ್ 1 ಸೆಂಟಿಮೀಟರ್. r ಈಕ್ವಲ್ಸ್ ಎಷ್ಟು? 1 ಸೆಂಟಿಮೀಟರ್. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ. ನಾವು ಯಾವುದು ತೋತಾ ಇದೆ ಫಾರ್ಮುಲಾ? v ಈಕ್ವಲ್ಸ್ 4/3 pi r ಕ್ಯೂಬ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ t. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಇಸ್ t. ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡಿದಾಗ ಡೆರಿವೇಟಿವ್ ಏನು? dv/dt. dv/dt ಈಕ್ವಲ್ಸ್ 4/3. ಏನಾಯ್ತು ಇಷ್ಟು? ಕಾನ್ಸ್ಟೆಂಟ್. 4/3 constant. Pi is also constant. Pi value is to 22/7 or 3.142. So constant as it is ಆಗಿ ಇಟ್ಕೊಳ್ಳೋಣ. 4/3 pi. r ಗೆ ಡೆರಿವೇಟಿವ್ ಕೊಡಬೇಕು. ಫಸ್ಟ್ ನಾವು ಪವರಿಗೆ ಕೊಡಬೇಕು. ಪವರ್ ಕ್ಯೂಬ್ಗೆ ಡೆರಿವೇಟಿವ್ ಏನು? 3r². 3r². ವಿತ್ ರೆಸ್ಪೆಕ್ಟ್ ಟು t ಮಾಡ್ತಿರೋದ್ರಿಂದ r ಗೆ ಡೆರಿವೇಟಿವ್ ಏನು? dr/dt. ಡೆರಿವೇಟಿವ್ ಆಫ್ r is dr/dt. 3 ಏನಾಯಿತು? ಕ್ಯಾನ್ಸಲ್. dv/dt ಈಕ್ವಲ್ಸ್ 4 pi ಇಂಟು r ವ್ಯಾಲ್ಯೂ ಗೊತ್ತಿದೆ ಎಷ್ಟು? 1 ಸ್ಕ್ವೇರ್. dr/dt ನಮಗೆ ಗೊತ್ತಿದೆ ಎಷ್ಟು? 1/2. 2 1s 2 2s. That is dv/dt equals 1 square is 1. 1 into 1 is 1. 2 into 1 is that is nothing but ಏನಾಯಿತು? 2 pi. 2 pi ವಾಲ್ಯೂಮ್ ಇರೋದ್ರಿಂದ ವಾಲ್ಯೂಮ್ಗೆ ಡೆರಿವೇಟಿವ್ ಏನು?
Derivative of volume ಏನು? Volume is cubic centimeter per second. Cubic centimeter per second, that is 2 pi into cubic centimeter per second. Hence the volume is increasing. Positive ಬಂದಿರೋದ್ರಿಂದ increasing. The volume is increasing at the rate of ಎಷ್ಟು? 2 pi cubic ಅಂದ್ರೆ volume, cubic centimeter per second, at the rate of cubic centimeter per second. Next, let us go to next problem. So last problem ಅರ್ಥ ಆಗಿದೆ ಅಲ್ವೇನ್ರೋ? ಈಗ ಸೇಮ್ ಟೈಪ್ ಅಲ್ಲಿ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. A balloon which always remains spherical is being inflated by pumping in 900 cubic centimeter of gas per second. Find the rate at which the radius of the balloon increases with the radius is 15 centimeter. So last question ಅಲ್ಲಿ ಏರ್ ಬಬಲ್ ಹೇಳಿದ್ರು, ಇಲ್ಲಿ ಬೆಲೂನ್ ಹೇಳಿದ್ದಾರೆ. ಬೆಲೂನನ್ನು ನೀವು ಊದಿದಾಗ ಅದರೊಳಗೆ ಗ್ಯಾಸನ್ನು ನೀವು ಫಿಲ್ ಮಾಡಿದಾಗ ಅದು ನಮಗೆ ಯಾವ ಶೇಪಲ್ಲಿ ಇರುತ್ತೆ? ಸ್ಪಿಯರ್ ಶೇಪಲ್ಲಿ ಇರುತ್ತೆ. ಅದನ್ನು ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಸ್ ಆಲ್ವೇಸ್ ರಿಮೈನ್ ಸ್ಪಿರಿಕಲ್ ಅಂದರೆ ಈಗ ನಮಗೆ ವಾಲ್ಯೂಮ್ ಆಫ್ ದಿ ಹೇಳಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ? ವಾಲ್ಯೂಮ್ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ, ಆದರೆ ನೀವು ಅದನ್ನು ತಿಳ್ಕೋಬೇಕು ನೋಡಿ. ಇನ್ಫ್ಲೇಟೆಡ್ ಬೈ ಪಂಪಿಂಗ್ ಅಂದರೆ ಬೆಲೂನ್ ಒಳಗೆ ನೀವು ಪಂಪ್ ಮಾಡ್ತೀರಾ. ಇನ್ ಎಷ್ಟು ಹೇಳಿದ್ದಾರೆ? 900 ಸೆಂಟೆನ್ಸ್ ಫಾರ್ಮೇಷನ್ ಕೊಟ್ಟಿದ್ದಾರೆ. ಕ್ಯೂಬಿಕ್ ಏನು? CU ಸೆಂಟಿಮೀಟರ್ ಆಫ್ ಗ್ಯಾಸ್ ಪರ್ ಸೆಕೆಂಡ್ ಅಂದರೆ ಒಂದು ಸೆಕೆಂಡಿಗೆ 900 ಕ್ಯೂಬಿಕ್ ಸೆಂಟಿಮೀಟರ್ ಆಫ್ ಗ್ಯಾಸನ್ನು ನಾವು ಬೆಲೂನ್ ಒಳಗೆ ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ಯೂಬಿಕ್ ಅಂತ ಕೊಟ್ಟಿದ್ದಾರೆ ಅಂದರೆ ಅರ್ಥ ಏನದು? ವಾಲ್ಯೂಮ್ ಅಂತ ಹೇಳಿದ್ದಾರೆ. ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದರೆ ಗಿವನ್ ಏನಿದೆ? dV/dt ಕೊಟ್ಟಿದ್ದಾರೆ. ಲಾಸ್ಟ್ ಕ್ವಶನಲ್ಲಿ dV/dt ನಾವು ಕ್ಯಾಲ್ಕುಲೇಟ್ ಮಾಡಿದವು, ಆದರೆ ಇಲ್ಲ ಅವರೇ ಕೊಟ್ಟಿದ್ದಾರೆ dV/dt ಎಷ್ಟು? 900 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ. ಫೈಂಡ್ ದಿ ರೇಟ್ ಅಟ್ ವಿಚ್ ದಿ ರೇಡಿಯಸ್ ಆಫ್ ದಿ ಬೆಲೂನ್ ಇನ್ಕ್ರೀಸಸ್. ಈಗಿಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ರೇಟ್ ಅಂದರೆ ಡೆರಿವೇಟಿವ್ ಆಫ್ ಯಾವುದದು? ರೇಡಿಯಸ್ ಅಂದರೆ dr/dt. ಲಾಸ್ಟ್ ಕ್ವಶನಲ್ಲಿ dr/dt ಕೊಟ್ಟಿದ್ರು, dV/dt ಕ್ಯಾಲ್ಕುಲೇಟ್ ಮಾಡಿದ್ರು. ಈಗ dV/dt ಕೊಟ್ಟಿದ್ದಾರೆ, dr/dt ಕ್ಯಾಲ್ಕುಲೇಟ್ ಮಾಡ್ತೀವಿ ಅಷ್ಟೇ. ಆದರೆ ಅಲ್ಲಿ ಏರ್ ಬಬಲ್ ಹೇಳಿದ್ರು, ಇಲ್ಲಿ ಬೆಲೂನ್ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ಸೊಲ್ಯೂಷನ್. ಈಗ ನೋಡಿ, ವಾಲ್ಯೂಮ್ ಆಫ್ ದಿ ಬೆಲೂನ್, ವಾಲ್ಯೂಮ್ ಆಫ್ ದಿ ಬೆಲೂನ್. ಸೊ ಬೆಲೂನ್ ಯಾವ ಶೇಪ್? ಯಾವ್ದು? ಸ್ಪಿಯರ್. ಈಸ್ ವಾಲ್ಯೂಮ್ ಆಫ್ ದಿ ಬೆಲೂನ್ ಏನು? ಈಸ್ V equals 4/3 pi r cube. Volume of the balloon ಏನು? V equals 4/3 pi r cube. Given ಏನು ಹೇಳಿದ್ದಾರೆ? ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀವಿ. dV/dt ಅಂದರೆ ಪರ್ ಸೆಕೆಂಡ್ ಈಕ್ವಲ್ಸ್ ಇನ್ಕ್ರೀಸಿಂಗ್ ಅಂದರೆ ಪಾಸಿಟಿವ್ ಆಗುತ್ತೆ. ಎಷ್ಟು? 900 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. 900 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಟು ಫೈಂಡ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? dr/dt ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಶನ್ ಮಾರ್ಕ್ ಯಾವಾಗ? ವೆನ್ ರೇಡಿಯಸ್ ಈಕ್ವಲ್ಸ್ 15 ಸೆಂಟಿಮೀಟರ್. ರೇಡಿಯಸ್ ಎಷ್ಟು ಹೇಳಿದ್ದಾರೆ? 15 ಸೆಂಟಿಮೀಟರ್. ಇದು ಕೊಟ್ಟಿದ್ದಾರೆ ನಮಗೆ. ಸೊ ಈ ಕ್ವಶನ್ ಕೂಡ ನಮಗೆ ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್. ಈಗ ನಾವು ವಾಲ್ಯೂಮನ್ನು ಕನ್ಸಿಡರ್ ಮಾಡೋಣ. V equals 4/3 pi r cube. ಸೊ ಈಗ ಮಾಡೋಣ, ಡಿಫ್ರೆನ್ಷಿಯೇಟ್ with respect to time t. Differentiate with respect to t. ಆವಾಗ ವಾಲ್ಯೂಮ್ v ಡೆರಿವೇಟಿವ್ ಏನು? dV/dt equals 4/3 pi constant. 4/3 pi constant. r cube ಗೆ ಡೆರಿವೇಟಿವ್ 3r square into r ಗೆ ಡೆರಿವೇಟಿವ್ dr/dt. ನಾವು dr/dt ಕ್ಯಾಲ್ಕುಲೇಟ್ ಮಾಡಬೇಕು. dV/dt ಕೊಟ್ಟಿದ್ದಾರೆ ಎಷ್ಟು? 900 equals 4/3 3 ಕ್ಯಾನ್ಸಲ್ ಮಾಡೋಣ. 4 into pi r ಎಷ್ಟು? 15.
15 ಸ್ಕ್ವೇರ್ ಇಂಟು ಏನು ಡಿ ಆರ್ ಬೈ ಡಿ ಟಿ. ನಮ್ಗೆ ಯಾವ್ದು ಬೇಕು? ಡಿ ಆರ್ ಬೈ ಡಿ ಟಿ ಬೇಕು. ನೋಡಿ, ಡಿ ಆರ್ ಬೈ ಡಿ ಟಿ ಅಂತ ಉಳಿಸ್ಕೊಂಡು ಉಳಿದಿದ್ದನ್ನೆಲ್ಲ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಕೊಡ್ತೀನಿ. ಡಿ ಆರ್ ಬೈ ಡಿ ಟಿ, ಡಿ ಆರ್ ಬೈ ಡಿ ಟಿ ಈಕ್ವಲ್ಸ್ ಕ್ರಾಸ್ ಮಲ್ಟಿಪ್ಲೈ ಕೊಡ್ತೀನಿ ನೋಡಿ. 900 ಡಿವೈಡೆಡ್ ಬೈ 4 ಪೈ. 15 ಸ್ಕ್ವೇರ್ ನಾನು ಮಲ್ಟಿಪ್ಲೈ ಮಾಡೋಣ ನೋಡಿ. 15 ಇಂಟು 15 ಅಂತ ತಗೊಂಡೆ. ಏಕೆ? ಸಿಂಪ್ಲಿಫಿಕೇಶನ್ ನಿಮ್ಗೆ ಈಸಿ ಗೊತ್ತಾಗಲಿಲ್ಲ. 15 ಒನ್ಸ್ ಗೊತ್ತಾಗಲಿಲ್ಲ. 15 ಒನ್ಸ್ 15, 15 90 ಎಷ್ಟು ಸತಿ ಹೋಗುತ್ತೆ ಹೇಳಬೇಕು ಕ್ವಿಕ್ ಆಗಿ. ಎಷ್ಟು? 15 6 15 6 ಎಷ್ಟು? 15 6 ಎಷ್ಟು? 90, that is 60 ಆಯಿತು. ಅಗೇನ್ 15 ಒನ್ಸ್, ದೆನ್ 15 ಎಷ್ಟು ಸತಿ ಹೋಗುತ್ತೆ? 4s, 15 4s ಎಷ್ಟು? 60. 15 1s 15 4s 60. 4 4 ಏನಾಯಿತು? ಕ್ಯಾನ್ಸಲ್. ನೋಡಿ ಎಷ್ಟು ಈಸಿಯಾಗಿ ನಾವು ಸಿಂಪ್ಲಿಫೈ ಮಾಡ್ತೀವಲ್ವಾ? ಯಾವ ಮಲ್ಟಿಪ್ಲಿಕೇಶನು ಮಾಡಲಿಲ್ಲ. ಈ ರೀತಿ ನಮಗೆ ಕ್ಯಾನ್ಸಲ್ ಆಗುತ್ತೆ ಅಂದಾಗ ಮಲ್ಟಿಪ್ಲೈ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಗ ನಮಗೆ ಡಿ ಆರ್ ಬೈ ಡಿ ಟಿ ನ್ಯೂಮರೇಟರ್ ಏನು ಉಳ್ಕೊಂಡಿದೆ? ಎಲ್ಲ ಕ್ಯಾನ್ಸಲ್ ಆಗಿದೆ. ಅಂತ ಏನು? 1 ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಪೈ ಇದೆ. 1 ಡಿವೈಡೆಡ್ ಬೈ ಪೈ ಏನು ಹೇಳಿದ್ದಾರೆ? ಇದು ರೇಡಿಯಸ್ ಅಂದಮೇಲೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೆಂಟಿಮೀಟರ್ ಪರ್ ಸೆಕೆಂಡ್, ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಎಸ್ ಎಸ್ ಏನು ಹೇಳಿದ್ದಾರೆ? ದಿ ರೇಡಿಯಸ್ ಆಫ್ ದಿ ಬೆಲೂನ್ ಇನ್ಕ್ರೀಸಿಂಗ್, ದಿ ರೇಡಿಯಸ್, ನಮಗೆ ರೇಡಿಯಸ್ ಅಲ್ಲಿ ಕೇಳಿದ್ದಾರೆ. ದಿ ರೇಡಿಯಸ್ ಆಫ್ ದಿ ಬೆಲೂನ್ ಇನ್ಕ್ರೀಸಿಂಗ್, ಇನ್ಕ್ರೀಸಿಂಗ್ ಕ್ವಶನ್ ಕೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಮಗೆ ಆನ್ಸರ್ ಏನು ಬಂದಿದೆ? ಪಾಸಿಟಿವ್ ಬಂದಿದೆ. ಸೊ ಪಾಸಿಟಿವ್ ಬಂದಿರೋದ್ರಿಂದ ಏನದು? ಇನ್ಕ್ರೀಸಿಂಗ್. ದಿ ರೇಡಿಯಸ್ ಆಫ್ ದಿ ಬೆಲೂನ್ ಈಸ್ ಇನ್ಕ್ರೀಸಿಂಗ್, ಇನ್ಕ್ರೀಸಿಂಗ್ ಅಟ್ ದಿ ರೇಟ್ ಆಫ್, ಅಟ್ ದಿ ರೇಟ್ ಆಫ್ ಎಷ್ಟು? 1 by pi ಸೆಂಟಿಮೀಟರ್ ಪರ್ ಸೆಕೆಂಡ್. 1 by pi ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ಈ ಟೈಪ್ ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅಲ್ವೇನ್ರ? ಬೆಲೂನ್ ಆಗಲಿ, ಏರ್ ಬಬಲ್ ಆಗಲಿ, ದಟ್ ಈಸ್ ನಥಿಂಗ್ ಬಟ್ ಸ್ಪಿಯರ್. ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಏನು? V equals 1 by 3 pi, V equals 4 by 3 pi r cube. 4 by 3 pi r cube. 4 by 3 pi is constant. r cube ಗೆ ಡೆರಿವೇಟಿವ್ ಕೊಡ್ತೀವಿ. ವಿತ್ ರೆಸ್ಪೆಕ್ಟ್ ಟು ಟೈಮ್ ಇದ್ರೆ t ಕೊಡ್ತೀವಿ. ಇಲ್ಲ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಅಂತ ಕೇಳಿದ್ರೆ dr. r ಅನ್ನು ವಿತ್ ರೆಸ್ಪೆಕ್ಟ್ ಟು r ಅನ್ನು ಮಾಡ್ತೀವಿ. ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್. A sand is pouring from a pipe at the rate of 12 cubic centimeter per second. The following sand form a cone on the ground in such a way that the height of the cone is always 1 by 6 of the radius of the base. How fast is the height of the sand cone increasing when the height is 4 centimeter? ಸೊ ಈ ಕ್ವಶನ್ ಇಷ್ಟು ಈಸಿ ಇರುತ್ತೆ. ಈ ಕ್ವಶನನ್ನು ನೀವು ಚಿಕ್ಕವರಿದ್ದಾಗ ಆಟ ಆಡಿರ್ತೀರ. ಅಂದರೆ ಮರಳು ಒಂದು ಪೈಪ್ ಇರುತ್ತೆ. ಸೊ ಇದೊಂದು ಪೈಪ್ ಅಂತ ಅನ್ಕೋತೀವಿ. ಈ ಪೈಪಲ್ಲಿ ನೀವು ಮರಳನ್ನು ಹಾಕಿದಾಗ ಮರಳು ಕೆಳಗೆ ಬೀಳುತ್ತೆ ಅಲ್ವೇನ್ರ? ಮರಳು ಕೆಳಗೆ ಬಿದ್ದಾಗ ಯಾವ ಶೇಪಲ್ಲಿ ಇರುತ್ತೆ ನೋಡಿ? ಈ ರೀತಿ ನಮಗೆ ಕೋನ್ ಶೇಪಲ್ಲಿ ಬರುತ್ತೆ. ಗುಡ್ಡೆ ಟೈಪ್ ಮಾಡ್ತೀರಲ್ವೇನ್ರ? ಈ ರೀತಿ ಮರಳ ಹತ್ರ ಹೋಗಿ ಆಟ ಆಡುವಾಗ ಈ ಗುಡ್ಡೆ ಮಾಡಿರ್ತೀರಲ್ವಾ? ಸೊ ಅದು ಈ ರೀತಿ ಹಿಂಗೆ ಕೋನ್ ಶೇಪಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರ ರೇಟ್, ಆ ಪೈಪಿಂದ ಬಿಟ್ಟಾಗ ಸ್ಯಾಂಡ್ ಅದು ಕೋನ್ ಶೇಪಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಪೈಪದ ರೇಟ್ ಎಷ್ಟಿದೆ ಅಂದರೆ ವಾಲ್ಯೂಮ್ ಕ್ಯೂಬಿಕ್ ಕೊಟ್ಟಿದ್ದಾರೆ. ಅಂದರೆ ವಾಲ್ಯೂಮು ಡಿ ವಿ ಬೈ ಪರ್ ಸೆಕೆಂಡ್ ಇದ್ದರೆ ಡಿ ಟಿ. ಡಿ ವಿ ಬೈ ಡಿ ಟಿ ಈಕ್ವಲ್ಸ್ 12 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಿದೆ? ದಿ ಫಾಲೋಯಿಂಗ್ ಸ್ಯಾಂಡ್ ಫಾರ್ಮ್ ಎ ಕೋನ್. ನೋಡಿ, ಫಾಲೋಯಿಂಗ್ ಸ್ಯಾಂಡ್ ಫಾರ್ಮ್ ಎ ಕೋನ್ ಆನ್ ದಿ ಗ್ರೌಂಡ್. ಇದು ಗ್ರೌಂಡ್ ಅಂತ ಹೇಳ್ತೀವಿ. ಇನ್ ಸಚ್ ಎ ವೇ ದಟ್ ಹೈಟ್ ಆಫ್ ದಿ ಕೋನ್, ಈ ಹೈಟ್ ಇದೆಯಲ್ಲ ಇದು ಹೆಚ್ಚು ತಗೋತೀವಿ. ಈ ಕೋನದ ಹೈಟ್ ಆಫ್ ದಿ ಕೋನ್, ಹೈಟ್ ಆಫ್ ದಿ ಕೋನ್ ಈಸ್ ಆಲ್ವೇಸ್, ಇದು ರೇಡಿಯಸ್, ಇದು ಆರ್ ಅಲ್ವಾ? ಇದು ರೇಡಿಯಸ್ ತಗೋತೀವಿ. ಇಲ್ಲಿ ರೇಡಿಯಸ್ ಈಸ್ ಹೈಟ್ ಆಫ್ ದಿ ಕೋನ್ ಈಸ್ ಆಲ್ವೇಸ್ 1 by 6 ಆಫ್ ದಿ ರೇಡಿಯಸ್. ರೇಡಿಯಸ್ ಸೆಂಟಿಮೀಟರ್ ಎಷ್ಟಿದೆ ಅದಕ್ಕಿಂತ 1 by 6
height of the sand cone increasing when the height is 4 centimeter. ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಡಿ ಎಚ್ ಬೈ ಡಿ ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಫಾಸ್ಟ್ ಈಸ್ ದಿ ಸ್ಯಾಂಡ್ ನೀವು ಮರಳು ಆಗ್ತಿದ್ದಂಗೆ ಹೈಟ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತಲ್ವಾ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ ಹೈಟ್ ಈಸ್ 4 ಸೆಂಟಿಮೀಟರ್ ಇದ್ದಾಗ, ಹೈಟ್ 4 ಸೆಂಟಿಮೀಟರ್ ಇದ್ದಾಗ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಕ್ವಶನ್ ಅರ್ಥ ಆಗಿದೆ ಅಲ್ವೇನ್ರ ಪ್ರತಿಯೊಬ್ಬರಿಗೂ. ಈಗ ನಮಗೆ ಕೋನ್ ಅಂತ ಕೊಟ್ಟಿದ್ದಾರಲ್ವಾ, ಕೋನದು ವಾಲ್ಯೂಮ್ ಏನು? ವಾಲ್ಯೂಮ್ ಆಫ್ ದಿ ಕೋನ್ ಏನು? ವಾಲ್ಯೂಮ್ ಆಫ್ ದಿ ಕೋನ್ ಯೋಚಿಸಿ, ಬೇಗ ಯೋಚಿಸಿದಾಗ ಹೇಳ್ಬೇಕು. ವಾಲ್ಯೂಮ್ ನಾನು ಬರೆಯೋಷ್ಟರಲ್ಲಿ ನೀವೇ ಆನ್ಸರ್ ಹೇಳ್ಬೇಕು. ವಾಲ್ಯೂಮ್ ಆಫ್ ದಿ ಸ್ಯಾಂಡ್ ಕೋನ್, ಇಲ್ಲಿ ನನ್ನ ಫಿಗರ್ ಸ್ಯಾಂಡ್ ಇರೋದ್ರಿಂದ ಸ್ಯಾಂಡ್ ಅಂತ ಹಾಕ್ತಿದ್ದೀನಿ. ಸ್ಯಾಂಡ್ ಕೋನ್ ಇಸ್ ಜ್ಞಾಪಕ ಬಂತ? ಏನು ಹೇಳಿ? ವಾಲ್ಯೂಮ್ ಆಫ್ ದಿ ಕೋನ್ ಏನು? ವಿ ಈಕ್ವಲ್ಸ್ ಕರೆಕ್ಟ್ ಹೇಳ್ಕೊಡ್ತೀನಿ, 1/3 ಪೈ ಆರ್ ಸ್ಕ್ವೇರ್ ಎಚ್. ವಿ ಈಕ್ವಲ್ಸ್ 1/3 ಪೈ ಆರ್ ಸ್ಕ್ವೇರ್ ಎಚ್. ಕರೆಕ್ಟ್ ಅಲ್ವಾ? ಹೇಳಿ ವಾಲ್ಯೂಮ್ ಆಫ್ ದಿ ಕೋನ್ ಏನು? ವಿ ಈಕ್ವಲ್ಸ್ 1/3 ಪೈ ಆರ್ ಸ್ಕ್ವೇರ್ ಎಚ್. ಇಲ್ಲಿ ನೋಡಿ, ವಿ ಕೂಡ ವೇರಿಯಬಲ್, ಆರ್ ಕೂಡ ವೇರಿಯಬಲ್, ಎಚ್ ಕೂಡ ವೇರಿಯಬಲ್, ಇಲ್ಲಿ ಮೂರಿದೆ. ಅಟ್ ಎ ಟೈಮ್ ನಾವೀಗ ತಗೋತಾ ಇರೋದು ಎರಡು ಮಾತ್ರ. ಇಲ್ಲೇನೇನಿದೆ, ನಮಗೆ ಬೇಕಾಗಿರೋದು ಹೈಟ್ ಬೇಕು, ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ನ ನಾವು ಕಾನ್ಸ್ಟೆಂಟ್ ಅಂತ ಇಟ್ಕೋತೀವಿ. ರೇಡಿಯಸ್ನ ಇಟ್ಕೋತೀವಿ ಕಾನ್ಸ್ಟೆಂಟ್. ಈಗ ಆರ್ನ ನಾವು ಎಚ್ಗೆ ಕನ್ವರ್ಟ್ ಮಾಡ್ಕೋತೀವಿ. ಇಲ್ಲಿ ಹೇಳಿದ್ದಾರೆ ದಿ ಹೈಟ್ ಆಫ್ ದಿ ಕೋನ್ ಈಸ್ ಆಲ್ವೇಸ್ 1/6 ಆಫ್ ದಿ ರೇಡಿಯಸ್ ಅಂತ ಹೇಳಿದಾರಲ್ವಾ. ಸೊ ಗಿವನ್ ಏನು ಹೇಳಿದ್ದಾರೆ ನೋಡೋಣ. ಎಚ್ ಹೈಟ್ ಈಸ್ ಹೈಟ್ ಅಂದರೆ ಯಾವುದು? ಎಚ್. ಎಚ್ ಈಕ್ವಲ್ಸ್ 1/6 ಇಂಟು ಆರ್. ಎಚ್ ಈಕ್ವಲ್ಸ್ ಏನು? 1/6 ಇಂಟು ಆರ್. ನಮಗೆ ಆರ್ ಬೇಡ, ಸೊ ಆರ್ಗೆ ಸಿಂಪ್ಲಿಫೈ ಮಾಡ್ತೀನಿ. ಆರ್ ಈಕ್ವಲ್ಸ್ ಕ್ರಾಸ್ ಮಲ್ಟಿಪ್ಲೈ ಕೊಡಿ 6h. ಆರ್ ಈಕ್ವಲ್ಸ್ ಏನು? 6h ಆಯಿತು. ದೆನ್ ವಾಲ್ಯೂಮ್ ಆಫ್ ದಿ ಕೋನ್ ಕೊಟ್ಟಿದ್ದಾರೆ, ದಟ್ ಈಸ್ ಡಿ ವಿ ಬೈ ಡಿ ಟಿ ಕೊಟ್ಟಿದ್ದಾರೆ. ಡಿ ವಿ ಬೈ ಡಿ ಟಿ ಈಕ್ವಲ್ಸ್ ಎಷ್ಟು? 12 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. 12 ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಟು ಫೈಂಡ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಹೈಟ್ ಆಫ್ ದಿ ಕೋನ್ ಅಂದರೆ ಡಿ ಎಚ್ ಬೈ ಡಿ ಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಶನ್ ಮಾರ್ಕ್ ಯಾವಾಗ? ವೆನ್ ಎಚ್ ಈಕ್ವಲ್ಸ್ 4 ಸೆಂಟಿಮೀಟರ್. ನೀವು ಮರಳು ಆಗ್ತಿದ್ದಂಗೆ ಹೈಟ್ ಜಾಸ್ತಿ ಆಗ್ತಾ ಇರುತ್ತಲ್ವಾ, ಆದರೆ ನಮಗೆ 4 ಸೆಂಟಿಮೀಟರ್ ಇದ್ದಾಗ ಅದರ ರೇಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನಾವು ವಾಲ್ಯೂಮ್ ಏನಿದೆ ತಗೋತೀನಿ, ದಟ್ ಈಸ್ ನಾವು, ಬಟ್ ಅದನ್ನು ಫಸ್ಟ್ ರಿಅರೇಂಜ್ ಮಾಡ್ಕೋಬೇಕು. ವಿ ಈಕ್ವಲ್ಸ್ 1/3 ಪೈ ಆರ್ ಸ್ಕ್ವೇರ್ ಎಚ್. ನಮ್ಗೆ ಎಚ್ ಬೇಕು, ಆರ್ ಇದೆ ಅಲ್ವಾ, ಆರ್ ಯಾವ್ದಕ್ಕೆ ಈಕ್ವಲ್ ನೋಡಿ? 6h. ಅದನ್ನು ಸಬ್ಸ್ಟಿಟ್ಯೂಟ್ ಕೊಡ್ತೀವಿ. ವಿ ಈಕ್ವಲ್ಸ್ 1/3 ಪೈ ಇಂಟು 6h ಸ್ಕ್ವೇರ್ ಇಂಟು ಎಚ್. ವಿ ಈಕ್ವಲ್ಸ್ 1/3 ಪೈ 6 ಸ್ಕ್ವೇರ್ ಎಷ್ಟು? 36 ಇಂಟು ಎಚ್ ಸ್ಕ್ವೇರ್ ಇಂಟು ಎಚ್ ಏನಾಯಿತು? ಎಚ್ ಕ್ಯೂಬ್. ಈಗ ಇದು ನಾವೇನು ಮಾಡೋಣ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ದಟ್ ಈಸ್ dv by dt equals dv by dt 1/3 pi and 36 constant. 1/3 pi 36 constant. h cube ಗೆ derivative 3 into h square. cube ಗೆ 3h square. Then h ಗೆ with respect to t, that is dh by dt. ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ dh by dt. ಏನೇನು ಕೊಟ್ಟಿದ್ದಾರೆ? dv by dt ಕೊಟ್ಟಿದ್ದಾರೆ. ಸೊ 3 ಕ್ಯಾನ್ಸಲ್ ಮಾಡ್ಬಿಡ್ಲಾ? dv by dt ಎಷ್ಟು ಕೊಟ್ಟಿದ್ದಾರೆ? 12 ಕೊಟ್ಟಿದ್ದಾರೆ ನೋಡಿ. 12 ಈಕ್ವಲ್ಸ್ 1 into pi ಎಷ್ಟು? pi 36 into h square. h ಎಷ್ಟು? 4 ಸೆಂಟಿಮೀಟರ್. 4 ಸ್ಕ್ವೇರ್ into dh by dt. ನಮಗೆ ಬೇಕಾಗಿರೋದು dh by dt. dh by dt ಈಕ್ವಲ್ಸ್ ಒಂದಿದೆಲ್ಲ ಕ್ರಾಸ್ ಮಲ್ಟಿಪ್ಲೈ ಕೊಡ್ತೀನಿ. ಸೊ ಇಲ್ಲಿ ನೋಡಿ 12 ಡಿವೈಡೆಡ್ ಬೈ pi ಇಂಟು 36 ಇಂಟು 4 ಅನ್ನ 4 ಇಂಟು 4 ಅಂತ ತಗೊಳ್ತೀನಿ. ಅಂದರೆ ಈಸಿ ಆಗಿ ಸಿಂಪ್ಲಿಫಿಕೇಶನ್. ಈಗ 12 1s ಕ್ಯಾನ್ಸಲ್ ಮಾಡ್ಬೋದಲ್ವೇನು? 12 1s 12 ಎಷ್ಟು? 3s. 12 1s 12 3s ಎಷ್ಟಾಯಿತು? 36 ಈಕ್ವಲ್ಸ್ ಏನು? 1 ಡಿವೈಡೆಡ್ ಬೈ ಏನಿಲ್ಲ 4 3s ಎಷ್ಟು? 12. 12 4s ಎಷ್ಟು? Sorry, denominator 5 into 3 into 4 into 4. That is 4 4s are 16. 16 into 3 ಎಷ್ಟು?
48. That is 48 pi ಬಂತು. Therefore, dH by dt equals 1 by 48 pi centimeter per second. ಇದು height ಇರೋದಿಲ್ಲ. So ಏನಾಯ್ತು ಇಲ್ಲಿ? Thus, the height of the cone, sand cone is increasing at the rate of 1 by 48 pi centimeter per second. ಏನು ಹೇಳಿ? The height of the sand cone is increasing. Increasing ಏನಕ್ಕೆ? Positive. Increasing at the rate of ಎಷ್ಟು? 1 by 48 pi centimeter per second. ಸೊ ಇದು ಅರ್ಥ ಆಗಿದೆ ಅಲ್ವಾ? ಈ ಕ್ವಶನ್ ಎಕ್ಸಾಮ್ ಅಲ್ಲಿ ತುಂಬ ಸತಿ ರಿಪೀಟೆಡ್ ಆಗಿರೋ ಕ್ವಶನ್. ಇದು ಚೆನ್ನಾಗಿ ಕಲ್ತ್ಕೊಳ್ಳಿ. ಈ ನನಗೆ ರೇಟ್ ಮೆಷರಲ್ಲಿ ಎಲ್ಲ 5 ಮಾರ್ಕ್ಸ್ ಕ್ವಶನ್ ಇರೋದು, ಮಾಡ್ತಾ ಇರೋದಲ್ಲ 5 ಮಾರ್ಕ್ಸ್. ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್. ಸೊ ಈ ಕ್ವಶನ್ ಕೂಡ ನಮಗೆ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಕ್ವಶನ್. ನೋಡಿ, ಎ ladder 5 meter long is laying against a wall. The bottom of the ladder is pulled along the ground away from the wall at the rate of 2 centimeter per second. ಇಲ್ಲಿ ನೋಡಿ, ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. How fast is its height on the wall decreasing? Decreasing ಅಂದ್ರೆ ನೆಗೆಟಿವ್ ಬರಬೇಕು ನಮಗೆ. When the foot of the ladder is 4 meter away from the wall. ಸೊ ಇದು ನಮಗೆ ಮೀಟರ್ ಕೊಟ್ಟಿದ್ದಾರೆ, ಇಲ್ಲೂ ಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಬಟ್ ನಾವು ಒಂದು ಮೀಟರ್ ಒಂದು ಸೆಂಟಿಮೀಟರಲ್ಲಿ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ. ಸೊ ಯಾವುದು ಜಾಸ್ತಿ ಇದೆ? ಮೀಟರ್ ಇರೋದ್ರಿಂದ ಸೆಂಟಿಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡ್ತೀನಿ. ಲ್ಯಾಡರ್ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಲ್ವೇನು? ಏನು ಅದು? ಲ್ಯಾಡರ್ ಇಸ್ ನಥಿಂಗ್ ಬಟ್ ಏನು? ಏಣಿ. ಸೊ ಇದು ವಾಲ್ ಅಂತ ತಗೋತೀನಿ ನಾನು. ಇಲ್ಲಿ ನಮಗೆ ಫಿಗರ್ನ ನಾವೇ ಹಾಕೋಬೇಕಾಗತ್ತೆ. ಇದು ವಾಲ್, ಇದು ವಾಲ್, ಇದು ಗ್ರೌಂಡ್. ಆಯ್ತಾ? ಇದೊಂದು ಗ್ರೌಂಡ್ಗೆ. ಎ ಲ್ಯಾಡರ್ ಇಸ್ ಅಲಾಂಗ್. ಎಲ್ಲಿದೆ ಅದು? ವಾಲ್ಗೆ ಅಗೇನ್ಸ್ಟ್ ಆಗಿದೆ. ಇಲ್ಲಿದೆ, ಹಿಂಗೆ ನಿಲ್ಲಿಸಿದ್ದಾರೆ ವಾಲ್ಗೆ. ಇದು ಅರ್ಥ ಆಯ್ತಾ? ಇದು ಲ್ಯಾಡರ್ ಅಂತ ಹೇಳ್ತಾರೆ. ಸೊ ಇದು ಓ ಅಂತ ತಗೋತೀನಿ. ಎ ಬಿ is the ladder. AB is the ladder. It is 5 meter. ಈಗಿದೆ ನೋಡಿ, ಇದು ಗೋಡೆಗೆ ಇಲ್ಲಿ ಒಂದು ಏಣಿನ ನಿಲ್ಲಿಸಿದ್ದಾರೆ. ಈ ಏಣಿನ ಏನು ಮಾಡಿದ್ದಾರೆ? ಬಾಟಮ್ ಅನ್ನ ಫುಲ್ ಅವೇ ಫ್ರಮ್ ದಿ ವಾಲ್. ಇದು ವಾಲ್ ಇದೆ. ಈ ಬಾಟಮ್ ಅನ್ನ ಹಿಂಗೆ ಎಳೆದಾಗ ಅದೇನಾಗುತ್ತೆ? ಹಿಂಗೆ ಬರ್ತಿದೆ. ಹಿಂಗೆ ಬಂದಾಗ ಏನಾಯಿತು? ಹೈಟ್ ಏನಾಗ್ತಾ ಇರುತ್ತೆ? ಡಿಕ್ರೀಸ್ ಆಗ್ತಾ ಇರುತ್ತೆ. ಹೈಟ್ ಆಫ್ ದಿ ವಾಲ್ ಏನಾಗುತ್ತೆ? ಇಲ್ಲಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಅದನ್ನೇ ಹೇಳ್ತಾ ಇರೋದು. ಈಗ ಇಲ್ಲಿ ನಾನು ಹಿಂಗೆ ಮಾಡಿದ್ದೀನಿ. ಇದು ಯಾವಾಗ ಅಂದರೆ ಇದು 4 ಸೆಂಟಿಮೀಟರ್. ಈಗ ಇದು ವಾಲ್ ಗ್ರೌಂಡ್ ಎಕ್ಸ್ ಅಂತ ತಗೋತೀನಿ, ಇದು ವೈ ಅಂತ ತಗೊಂಡಿದ್ದೀನಿ. ಇಷ್ಟಿದೆ. ಈಗ ನಮ್ಮ ಕ್ವಶನ್ ಹೇಳಿದ್ದಾರೆ, ವಾಲ್ ಫ್ರಮ್ ಏನು? ದಿ ಬಾಟಮ್ ಆಫ್ ದಿ ಲ್ಯಾಡರ್ ಇಸ್ ಪುಲ್ಡ್ ಅಲಾಂಗ್ ದಿ ಗ್ರೌಂಡ್ ಅವೇ ಫ್ರಮ್ ದಿ ವಾಲ್ ಅಟ್ ದಿ ರೇಟ್ ಆಫ್ ಎಷ್ಟು? 2 ಸೆಂಟಿಮೀಟರ್ ಪರ್ ಸೆಕೆಂಡ್. ಅಂದರೆ ಇದೆಯಲ್ಲ, ಈ ಓ ಇಂದ ಎ ತನಕ ಪುಲ್ ಕೊಡ್ತೀವಲ್ಲ, ಇದ್ರ ರೇಟನ್ನು ಕೊಟ್ಟಿದ್ದಾರೆ. ದಟ್ ಈಸ್ 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ. ಈಗ ನಾನು ಏನೋ ಬರ್ಸಿಯಲ್ಲ, ಲೆಟ್ ನೋಡಿ, ಎ ಬಿ ಏನದು? ಲ್ಯಾಡರ್. ಎ ಬಿ ಲ್ಯಾಡರ್ ಈಕ್ವಲ್ಸ್ 5 ಮೀಟರ್. ಆಯಿತಾ? ಓ ಎ ಏನದು? ಗ್ರೌಂಡ್. ಓ ಎ ಈಸ್ ಗ್ರೌಂಡ್, ದಟ್ ಈಸ್ ಎಕ್ಸ್ ಮೀಟರ್. ದೆನ್ ಓ ಬಿ ಈಸ್ ಏನದು? ವಾಲ್. ಓ ಬಿ ಈಸ್ ವಾಲ್, ದಟ್ ಈಸ್ ವೈ ಮೀಟರ್. ಇಷ್ಟ ಆಯ್ತಲ್ವಾ? ಇದು ಫಿಗರ್ ಇಲ್ಲಿದೆ. ಈಗ ನಮಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಗ್ರೌಂಡಿಂದ ವಾಲ್ ಲ್ಯಾಡರ್ನ ನಾವು ಹೇಳಿದಾಗ ಅದ್ರ ರೇಟ್ ಎಷ್ಟು ಹೇಳಿದ್ದಾರೆ? 2 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಗಿವನ್ ಏನು ಹೇಳಿದ್ದಾರೆ? ದಟ್ ಈಸ್ dx by dt. ಗ್ರೌಂಡ್ ಎಕ್ಸ್ ಅಂತ ತಗೊಂಡಿದ್ದೀನಿ. dx by dt ಈಕ್ವಲ್ಸ್ 2 ಸೆಂಟಿಮೀಟರ್ ಪರ್ ಸೆಕೆಂಡ್. ನಮಗೆ ಸೆಂಟಿಮೀಟರ್ ಬೇಡ, ಮೀಟರಿಗೆ ಕನ್ವರ್ಟ್ ಮಾಡೋಣ. 1 ಸೆಂಟಿಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ ಇಲ್ಲಿ ಎಷ್ಟಾಗುತ್ತೆ? 0.02 ಮೀಟರ್ ಪರ್ ಸೆಕೆಂಡ್. ಅಂದರೆ 1 ಮೀಟರ್ ಈಕ್ವಲ್ಸ್ 100 ಸೆಂಟಿಮೀಟರ್. 1 ಮೀಟರ್ ಈಕ್ವಲ್ಸ್ 100 ಸೆಂಟಿಮೀಟರ್ ಅಂದಾಗ 2 ಸೆಂಟಿಮೀಟರ್ ಈಕ್ವಲ್ಸ್ 0.02 ಮೀಟರ್ ಪರ್ ಸೆಕೆಂಡ್. ಇಷ್ಟ ಆಯ್ತಲ್ವಾ? ಟು ಫೈಂಡ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ವಾಲ್ನ ಹೈಟ್ ಆಫ್ ದಿ ವಾಲ್ ಡಿಕ್ರೀಸಿಂಗ್. ಹೇಳಿದೆ, ನೀವೇ ಮಾಡಿ ನೋಡಿ. ಒಂದು ಏಣಿನ ಗೋಡೆ ಹತ್ರ ಇಟ್ಟು ಅದನ್ನು ಕೆಳಗಡೆ ಅಂತ ಹೇಳಿದಾಗ ವಾಲ್ ಏನಾಗುತ್ತೆ? ಕಡಿಮೆ. ಅದ್ರದ್ದು ಹೈಟ್ ಡಿಕ್ರೀಸ್ ಆಗ್ತಾ ಇರುತ್ತೆ. ಅದನ್ನೇ ಹೇಳಿರೋದು ಹೈಟ್ ಆಫ್ ದಿ ವಾಲ್. ಹೈಟ್ ಆಫ್ ದಿ ವಾಲ್ ಏನು ತೊಗೊಂಡಿದ್ದೀನಿ? ವೈ ಅಂತ ತೊಗೊಂಡಿದ್ದೀನಿ. dy by dt ಕ್ವಶನ್ ಮಾರ್ಕ್
ಅಂತ ಹೇಳಿದ್ವಿ. ಯಾವಾಗ ವೆನ್ ನೀವು ಎಳಿತಾನೆ ಇದ್ರೆ ಏನಾಗುತ್ತೆ ಎಕ್ಸ್ದು ಏನಾಗುತ್ತೆ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ನಮಗೆ ಕೇಳಿರೋದು ಯಾವಾಗ ಅದನ್ನ 4 ಮೀಟರ್ ಇದ್ದಾಗ, ಅಂದರೆ ಎಕ್ಸ್ ಈಕ್ವಲ್ಸ್ 4 ಮೀಟರ್ ಇಷ್ಟು ನಮಗೆ ಕೇಳಿದ್ದಾರೆ. ಇದು ಕ್ವಶನ್. ಈಗ ನಮಗೆ ಇಲ್ಲಿ ಯಾವ ಫಿಗರು ಇಲ್ಲ, ಇಲ್ಲಿ ಇಲ್ಲೇ ಫಿಗರ್ ನೋಡಿ, ಯಾವುದಿದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ ತಕ್ಷಣ ಏನು ಬರಬೇಕು ನಮಗೆ? ಪೈಥಾಗರಸ್ ರಿಸಲ್ಟ್. ಪೈಥಾಗರಸ್ ರಿಸಲ್ಟ್ ಏನು ಹೇಳ್ತೀವಿ ಇಲ್ಲಿ? ಫ್ರಮ್ ದಿ ಫಿಗರ್. ಈ ಕ್ವಶನ್ಗೆ ನಮಗೆ ಫಿಗರ್ ಬೇಕು. ಫ್ರಮ್ ದಿ ಫಿಗರ್ ಏನು? ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಓ ಎ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಓ ಎ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್. ಎ ಬಿ ಎಷ್ಟು? 5 ಸ್ಕ್ವೇರ್ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. 5 ಸ್ಕ್ವೇರ್ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, ವೈ ವ್ಯಾಲ್ಯೂ ಗೊತ್ತಿದೆಯಾ? ಇಲ್ಲ. ವೈ ಕ್ಯಾಲ್ಕುಲೇಟ್ ಮಾಡೋಣ. 25 ಈಕ್ವಲ್ಸ್ ಎಕ್ಸ್ ಎಷ್ಟು? 4. 4 ಸ್ಕ್ವೇರ್ ಎಷ್ಟು? 16 ಪ್ಲಸ್ ವೈ ಸ್ಕ್ವೇರ್. ಸೊ ವೈ ಸ್ಕ್ವೇರ್ ಈಕ್ವಲ್ಸ್ 25 minus 16, that is 9. That is, ಇಲ್ಲಿ ಏನು ತಗೋತೀನಿ? y equals 3 meter. y equals ಎಷ್ಟು ಬಂತು? 3 meter. ಸೊ 3y square equals 9, y equals 3 meter ತಗೊಂಡಿದ್ದೀನಿ. Now ಈಗ ಯಾವುದು ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದಾಗ ಫಿಗರ್ ಯಾವುದು ನೋಡಿ? x square plus y square equals 25. x square plus y square equals 25 with respect to t. ಯಾಕೆಂದರೆ per second ಇರೋದ್ರಿಂದ differentiate with respect to t. differentiate with respect to t. ಫಸ್ಟ್ ಪವರಿಗೆ ಕೊಡ್ತೀನಿ 2x ಸ್ಕ್ವೇರ್ ಗೆ ಡೆರಿವೇಟಿವ್ 2x, then x ಗೆ ಡೆರಿವೇಟಿವ್ dx by dt ಪ್ಲಸ್ y ಸ್ಕ್ವೇರ್ ಗೆ ಡೆರಿವೇಟಿವ್ ಏನು? 2y ಇಂಟು y ಡೆರಿವೇಟಿವ್ ಏನು? dy by dt. 25 ಏನು? ಕಾನ್ಸ್ಟೆಂಟ್ 0. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ ನೋಡಿ. ಈಗ ನಮಗೆ dx by dt ಗೊತ್ತಿದೆ. dx by dt ಎಷ್ಟು? 0.08. ನಮಗೆ ಬೇಕಾಗಿರೋದು dy by dt. ನೋಡಿ 2y into dy by dt equals 2y into dy by dt. ಈ ಟರ್ಮ್ಸ್ ನಾನು ಆಲ್ಫಾ ತಗೊಂಡಾಗ ಮೈನಸ್ 2x into dx by dt. 2 ಕ್ಯಾನ್ಸಲ್. dy by dt y ಎಷ್ಟು? 3. ಇಲ್ಲ ಬರೀತೀನಿ 3 into dy by dt equals minus x ಎಷ್ಟು? 4 into dx ಎಷ್ಟು? 0.02. ಸೊ 3 ಕ್ರಾಸ್ ಮಲ್ಟಿಪ್ಲೈ ಕೊಡ್ತೀನಿ. dy by dt equals minus 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು? 0.08 by 3. ಏನಿದು? ಮೀಟರ್ ಪರ್ ಸೆಕೆಂಡ್. ನಮಗೆ ರೇಟ್ ಸೆಂಟಿಮೀಟರ್ ರೇಟ್ ಇರೋದ್ರಿಂದ ಇದನ್ನು ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಮೀಟರ್ನ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಬೇಕು. ಇಂಟು 100 ಮಾಡಿದ್ರೆ dy by dt equals minus ಇಂಟು 100 ಮಾಡಿದ್ರೆ 8 by 3. ಮೀಟರ್ ಅಲ್ಲ, ಯಾವುದೀಗ ಸೆಂಟಿಮೀಟರ್. ದಟ್ ಈಸ್ ಸೆಂಟಿಮೀಟರ್ ಪರ್ ಸೆಕೆಂಡ್. ನೋಡಿ ಈ ಕ್ವಶನ್ ಅಲ್ಲಿ ನಮಗೆ ಆನ್ಸರ್ ಏನು ಬಂದಿದೆ? ಮೈನಸ್ ಬಂದಿದೆ. ಮೈನಸ್ ಅಂದರೆ ಡಿಕ್ರೀಸಿಂಗ್. ಇಲ್ಲಿ ಹೇಳ್ತಾರೆ ನೋಡಿ, ಹೌ ಫಾಸ್ಟ್ ಈಸ್ ಇಟ್ಸ್ ಹೈಟ್ ಆನ್ ದಿ ವಾಲ್ ಡಿಕ್ರೀಸಿಂಗ್ ವೆನ್ ದಿ ಲ್ಯಾಡರ್ ಇಸ್ 4 centimeters. ಈಗ ಹೈಟ್ ಆಫ್ ದಿ ವಾಲ್ ಡಿಕ್ರೀಸಿಂಗ್ ಅಟ್ ದಿ ರೇಟ್ ಆಫ್ ಹೈಟ್ ಆಫ್ ದಿ ವಾಲ್ ಏನು? ಡಿಕ್ರೀಸಿಂಗ್. ಡಿಕ್ರೀಸಿಂಗ್ ಅಂತ ಹೇಳಿದ್ರೆ ಮೈನಸ್ ಬರೋ ಅವಶ್ಯಕತೆ ಇಲ್ಲ. ಡಿಕ್ರೀಸಿಂಗ್ ಅಟ್ ದಿ ರೇಟ್ ಆಫ್ 8 by 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ಈ ಕ್ವಶನ್ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿಗೆ ನಮಗೆ ರೇಟ್ ಮೆಜರ್, ದಟ್ ಈಸ್ ರೇಟ್ ಆಫ್ ಯಾವುದು ಕ್ವಾಂಟಿಟಿದು ಮುಗ್ದಿದೆ. ಇಲ್ಲಿ ನಮಗೆ 5 marks ಕ್ವಶನ್ ಇದ್ದರೆ ಒಂದು ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಸೊ ಇದು ರೇಟ್ ಮೆಜರ್. ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಅಲ್ವೇನೋ? ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟನ್ನು ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.